ನಿಂತಿದ್ದವರು ಬಿಜೆಪಿಗರು. ಅವ್ರು ಎಂಥದ್ರಲ್ಲಿ ಅದು ವಿಶೇಷವಾಗಿ ಅವ್ರಿಗೆ ಅದಕ್ಕೆ ಹಕ್ಕುದಾರರು ಇದ್ದಾರೆ. ಯಾಕಂದ್ರೆ ಕೇಳಿದ ತಕ್ಷಣ ಆರ್ಥಿಕರಾಗಿ ಕೇಳಿಕೊಂಡು ಅದನ್ನು ಮತ್ತೇನೋ ಮಾಡಿಕೊಂಡು ಅದನ್ನು ಗೊತ್ತಿಲ್ಲಪ್ಪ ಹೇಳ್ತೀನಿ ಅಂತ ಹೇಳುವಂತ ಪ್ರಯತ್ನ ಅವ್ರು ಮಾಡ್ಬೇಕಾಗಿತ್ತು. ಅದು ಮಾಡಲಾರ್ದ ಕೊಟ್ಟಿದ್ದೀನಿ ಆಗಸ್ಟ್ ಸೆಪ್ಟೆಂಬರ್ ಕೊಟ್ಟಿದ್ದೀನಿ ಮಾತಾಡೋದು ಬಿಡ. ಅವ್ರು ಕೇಳ್ತಾ ಇರೋದು ಫೆಬ್ರವರಿ ಮಾರ್ಚ್ ಅಂದ್ರೆ ಅದನ್ನು ಕೊಟ್ಟಿದ್ದೀನಿ ಎನ್ನುವಂತ ಮಾತನ್ನ ಹೇಳ್ತಿದ್ದಾಗ ಸಹಜವಾಗಿ ಅವ್ರೆಲ್ಲ ಕಡೆ ಎನ್ಕ್ವೈರ್ ಮಾಡಿಬಿಟ್ಟಿದ್ದೀವಿ ನಾವು, ಎಲ್ಲೂ ಬಂದಿಲ್ಲ ಅಂದ್ರೆ ಅವ್ರು ಫಸ್ಟ್ ಕೂತಾಗ ಅನಿವಾರ್ಯವಾಗಿ ಕೊನೆಯ ಕ್ಷಣದಲ್ಲಿ ಒಪ್ಪುಕೊಳ್ಳುವಂತ ಪ್ರಸಂಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಂತು. ಹೀಗಾಗಿ ಇವತ್ತು ಇದೇ ಒಂದು ದೊಡ್ಡ ಇಶ್ಯೂ ಆಗ್ತದೆ. ಇದು ಬಿಡೋ ಹಾಗೆ ಇಲ್ಲ ಅಂತೇಳಿ ಇವತ್ತು ಬಿಜೆಪಿಗರು ವಿಚಾರ ಮಾಡ್ತಾ ಇದ್ದಾರೆ. ಈ ದುಡ್ಡು ಎಲ್ಲಿ ಹೋಯ್ತು, ಎಲೆಕ್ಷನ್ ಹೋಯ್ತಾ, ಮತ್ತೆಲ್ಲಿ ಹೋಯ್ತು, ಏನು ಎಲ್ಲಿ ಅದು ದುಡ್ಡು ಅದು ನೀವು ಕೊಟ್ಟಿದ್ರಿ ಅಂತ ಹೇಳಿದ್ರಿ. ಈಗ ನೀವು ಆರ್ಥಿಕ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಆರ್ಥಿಕ ಅಧಿಕಾರಿಗಳು ಹೇಳೋದ್ರಿಂದ ತಪ್ಪು ಮಿಸ್ಗೈಡ್ ಮಾಡಿದ್ರೆ ಅಂತ ಹೇಳ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇಷ್ಟು ದೊಡ್ಡ ಅಮೌಂಟ್ ಮಿಸ್ಗೈಡ್ ಮಾಡ್ಲಿಕ್ಕೆ ಯಾವ ಅಧಿಕಾರಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಒಂದು 100 ರೂಪಾಯಿ ಅಂದ್ರೆ 200 ರೂಪಾಯಿ ಮೇಲೆ ಸಲ ಅವ್ರ ಬರ್ತಾ ಇದ್ರು, ಅವ್ರು ಗಾಬರಿ ಕೊಡ್ತಾ ಇರ್ತಾರೆ, ಹೆಸರು ಗೆಲ್ಸ್ಕೊಳಕ್ಕೆ ಹೋಗ್ತಾ ಇರೋದಿಲ್ಲ. ಹೀಗಾಗಿ ಇದನ್ನೇ ಹೇಗೆ ಅವರು ಹೇಳಿದ್ರು ಅಂತೇಳಿ ಇವತ್ತು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ನಿಜ